ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದೆ. ಈಶ್ವರಪ್ಪನವರೇ, ಯಡಿಯೂರಪ್ಪನವ್ರ ರಾಜಕಾರಣ ನಿಮಗೆ ಗೊತ್ತಿಲ್ಲ. ಅವ್ರ ಮಗನಿಗೆ ಸೋಲಿಸ್ತೀರಿ ಅಂತ ಗೊತ್ತಾಗಿರೋದ್ರಿಂದ ಕೇಂದ್ರ ನಾಯಕರಿಗೂ ಒಪ್ಪಿಸಿ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿಸ್ಬಿಡ್ತಾರೆ. ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ. ಈ ಮಾತು ಎಲ್ಲರೂ ಹೇಳ್ತಾ ಇದ್ದಾರೆ, ದಿನ ಕೊಡ್ತಾ ಇದ್ದಾರೆ. ವಾಪಸ್ ತಗೊಂಡ ಹೇಳಿ, ವಾಪಸ್ ತಗೋಬೇಕ ಬೇಡ? ಹಿಂದುತ್ವ ಉಳಿಬೇಕು, ಅದಕ್ಕೋಸ್ಕರ ನಾನು ಯಾವ ಕಾರಣಕ್ಕೂ ವಾಪಸ್ ತಗೊಳಲ್ಲ. ಇದು ಬರೆದಿಟ್ಕೊಳ್ಳಿ. ದಿನ 100 ಫೋನ್, ವಾಪಸ್ ತಗೋಬೇಡಿ, ವಾಪಸ್ ತಗೋಬೇಡಿ. ಯಾಕೆ? ಯಡಿಯೂರಪ್ಪನವರು ಈ ಕ್ಷೇತ್ರದ ಜನರು ಪ್ರೀತಿ ಗಳಿಸಿದ್ರೆ ಯಾಕಪ್ಪ ಯಡಿಯೂರಪ್ಪನ ಮಗನ ವಿರುದ್ಧ ನಿಂತಿದ್ಯಾ, ದಯವಿಟ್ಟು ವಾಪಸ್ ತಗೋ ಅಂತೇಳಿ ಈ ಶಿಕಾರಿಪುರ ಜನ ಹೇಳ್ತಿದ್ರಿ ನೀವು. ಆದ್ರೆ ನೀವು ಹೇಳ್ತಾ ಇದ್ರಿ ವಾಪಸ್ ತಗೋಬೇಡದಂತ. ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ವಾಪಸ್ ತಗೊಳಲ್ಲ. ಇಲ್ಲಿಂದ ಚುನಾವಣಾ ಪ್ರಚಾರ ಯಾಕೆ ಮಾಡ್ತಾ ಇದೀರಿ ಅಂತಂದ್ರೆ, ಇಡೀ ರಾಜ್ಯಕ್ಕೆ ಯಾವ ವಿಚಾರಕ್ಕೆ ನಮ್ಮ ಕಾರ್ಯಕರ್ತರು ನೊಂದು ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾರಿಗೂ ಏನು ಕೇಳಲ್ಲ. ಅವ್ರು ಬೇಕಾದವ್ರ ಟಿಕೆಟ್. ಚಿಕ್ಕಮಗಳೂರು ಹೋಗ್ತಾರೆ ಯಡಿಯೂರಪ್ಪನವರು. ಇನ್ನು ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿಲ್ಲ. ಏನ್ ಹೇಳ್ತಾರಲ್ಲಿ? ಶೋಭೆಗೆ ಟಿಕೆಟ್ ಕೊಡ್ತಾ ಇದೆ, ನೀವೆಲ್ಲರೂ ಕೂಡ ಗೆಲ್ಲಿಸ್ಬೇಕು. ಅಲ್ರಿ, ಇಲ್ಲಿ ಬಂದೇ ಇಲ್ಲ, ಎಲ್ಲರೂ ವಿರೋಧ ಮಾಡ್ತೀರ, ಅವೆಲ್ಲ ಗೊತ್ತಿಲ್ಲ. ನಾನ್ ಟಿಕೆಟ್ ಕೊಡಿಸ್ತೀನಿ, ನೀವು ಗೆಲ್ಲಿಸ್ಬೇಕು. ಏನ್ ಸರ್ವಾಧಿಕಾರನ? ಚುನಾವಣಾ ಸಮಿತಿ ಇಲ್ವಾ? ರಾಜ್ಯದಲ್ಲಿ ಚುನಾವಣಾ ಸಮಿತಿ ಇಲ್ವಾ? ನಿಮ್ಗೆ ಯಾರು ನೀವು ಒಬ್ಬರೇ ಅನೌನ್ಸ್ ಮಾಡಕ್ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಕೇಂದ್ರ ನಾಯಕರು ನಿಮಗೆ ಕೊಟ್ಟಂತ ಅವಕಾಶವನ್ನ ಸಂಪೂರ್ಣ ದುರುಪಯೋಗ ಮಾಡ್ಕೊತಿದ್ದೀರ. ಅನೇಕರು ಕೇಳ್ತಾರೆ ನನಗೆ, ಯಾಕೆ ಕೇಂದ್ರ ನಾಯಕರು ಸುಮ್ಮನೆ ಇದ್ದಾರೆ?